ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಮೈಸೂರಲ್ಲಿ ಮೂಡಾದಿಂದ ಸಾವಿರಾರು ಕೋಟಿ ಕರ್ಮಕಾಂಡ. ಸಿಎಂ ಸಿದ್ದರಾಮಯ್ಯ ಪತ್ನಿ ಹೆಸರಿಗೆ ಅಲಾಟ್ ಆದ ಸೈಟ್ಗಳು, ಮೂಲ ಜಮೀನು ಎರಡೂ ಪತ್ತೆ. ನ್ಯೂಸ್ ಫಸ್ಟ್ ನಲ್ಲಿ ಎರಡೂ ಸ್ಥಳಗಳ ಎಕ್ಸ್ಕ್ಲೂಸಿವ್ ದೃಶ್ಯ. ಮೂಡಾ ಹಗರಣದಲ್ಲಿ ಮತ್ತೊಂದು ಮೇಜರ್ ಟ್ವಿಸ್ಟ್. ಅಕ್ರಮದ ಬಗ್ಗೆ ಮೈಸೂರು ಡಿಸಿ ಬರೆದಿದ್ರು ಸುದೀರ್ಘ ಪತ್ರಗಳು. ಮೂಡಾ ಆಯುಕ್ತರಿಗೆ 15 ಪತ್ರಗಳು ಬರೆದ ದಾಖಲೆ ಲಭ್ಯ. ಸರ್ಕಾರಕ್ಕೂ ಪತ್ರ ಬರೆದಿದ್ದ ಡಿಸಿ ರಾಜೇಂದ್ರ. ದೇವನೂರು ಬಡಾವಣೆಯಲ್ಲೇ ಖಾಲಿ ಇವೆ ನೂರಾರು ಸೈಟ್ಗಳು. ಆದರೂ ಬದಲಿ ನಿವೇಶನ ವಿಜಯನಗರದಲ್ಲಿ ಕೊಟ್ಟಿದ್ಯಾಕೆ? ಸಿಎಂ ಪತ್ನಿಗೆ ಸೈಟ್ ಅಲಾಟ್ ಆದ ಬಗ್ಗೆ ಹಲವರಿಂದ ಪ್ರಶ್ನೆ. ಮೂಡಾಗೆ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿಯಿಂದ ಯತ್ನ. ಉಳಿಸಿ ಉಳಿಸಿ ಮೂಡಾ ಉಳಿಸಿ ಅಂತ ಘೋಷಣೆ. ರಸ್ತೆ ಸಂಪೂರ್ಣ ಬಂದ್ ಮಾಡಿ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದ ಪೊಲೀಸರು. ನಾವು ಹಲವು ಕೇಸುಗಳನ್ನ ಸಿಬಿಐಗೆ ಕೊಡೋದಕ್ಕೆ ಕೇಳಿದ್ವಿ, ಅವರು ಒಂದನ್ನಾದ್ರೂ ಕೊಟ್ಟಿದ್ದಾರ? ಮೂಡಾ ಹಗರಣ ಸಿಬಿಐ ಕೊಡೋ ಕೇಸಲ್ಲ. ಮೂಡಾ ಹಗರಣದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ. ಮೂಡಾ ಅಲರ್ಟ್ ಆರ್ಡರ್ ಆಗಿದ್ದು ಅವರ ಕಾಲದಲ್ಲೇ. ನನ್ನ ವಿಚಾರದಲ್ಲೂ ಸಿಬಿಐಗೆ ಕೊಡಿ ಎಂದ್ರು, ಕೊಟ್ವಿ. ಆಮೇಲೆ ಏನಾಯ್ತು? ಗಣಪತಿ ಕೇಸ್ನಲ್ಲಿ ಏನಾಯ್ತು? ವರದಿ ಬಂದು ಕ್ರಮವಾಗದಿದ್ರೆ ಆಗ ಮಾತನಾಡಲಿ. ಸಚಿವ ಕೆಜೆ ಜಾರ್ಜ್ ಪ್ರತಿಕ್ರಿಯೆ. ಮೂಡಾದಲ್ಲಿ ಹಗರಣಗಳ ಸರಮಾಲೆಯೇ ಆಗಿದೆ. ಬಿಜೆಪಿ ಕಾಲದಲ್ಲಾಗಿದೆ ಅಂತ ಸಿಎಂ ಹೇಳ್ತಿದ್ದಾರೆ. ಬಿಜೆಪಿ ಜೆಡಿಎಸ್ ಯಾರೇ ಆಗಲಿ ಮೊದಲು ಅವರನ್ನ ಅರೆಸ್ಟ್ ಮಾಡಿ. ಮೂಡಾ ಹಗರಣದ ಬಗ್ಗೆ ಆರ್ ಅಶೋಕ್ ಪ್ರತಿಕ್ರಿಯೆ. ಬೆಂಗಳೂರಿನ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸಭೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅವ್ಯವಹಾರ, ಮೂಡಾ ಹಗರಣದ ಬಗ್ಗೆ ನಿರ್ಣಯ ಸಾಧ್ಯತೆ. ಸಂಜೆ ಸಮಾರೋಪದಲ್ಲಿ ಭಾಗಿಯಾಗಲಿದ್ದಾರೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ. ಮಳ್ಳಿ ಮಂಚಕ್ಕೆಷ್ಟು ಕಾಲು ಅಂತಂದ್ರೆ 3 ಅಂದ್ರಂತೆ. ಸಿದ್ದರಾಮಯ್ಯ ಅವರ ಕಥೆನೂ ಕೂಡ ಹಂಗೇ ಆಗಿದೆ. ಸಿಎಂ ಬಟ್ಟೆ ಮಾತ್ರ ಶುದ್ಧ, ಆಡಳಿತ ಅಶುದ್ಧ. ಪರಿಷತ್ ಸದಸ್ಯ ಸಿಟಿ ರವಿ ಆಕ್ರೋಶ. ನಟ ದರ್ಶನ್ ಅಂಡ್ ಗ್ಯಾಂಗ್ನ ನ್ಯಾಯಾಂಗ ಬಂಧನ ಅಂತ್ಯ. ಈವರೆಗೆ ಜಾಮೀನಿಗೆ ಅರ್ಜಿ ಸಲ್ಲಿಸದ ದರ್ಶನ್ ಪರ ವಕೀಲರು. ಚಾರ್ಜ್ ಶೀಟ್ ಸಲ್ಲಿಕೆಗೆ ಕಾದು ಮುಂದಿನ ನಡೆ ಸಾಧ್ಯತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ನಂದೀಶ್ ಭೇಟಿ ಮಾಡಿದ ಕುಟುಂಬ. ತಂದೆ, ತಾಯಿ, ಅಕ್ಕ ಭೇಟಿ. ನಂದೀಶ್ ಪರ ವಕೀಲರ ನೇಮಕವಾಗದೇ ಇರೋದಕ್ಕೆ ಆತಂಕ. ನಟ ಯುವರಾಜ್ ಕುಮಾರ್ ಶ್ರೀದೇವಿ ಡಿವೋರ್ಸ್ ಕೇಸ್ ಮೀಡಿಯೇಷನ್ ಕೌನ್ಸಿಲಿಂಗ್ಗೆ ರೆಫರ್ ಮಾಡಿದ 1ನೇ ಹೆಚ್ಚುವರಿ ಕೌಟುಂಬಿಕ ನ್ಯಾಯಾಲಯ. ಆಗಸ್ಟ್ 23ಕ್ಕೆ ವಿಚಾರಣೆ ಮುಂದೂಡಿದ ನ್ಯಾಯಾಧೀಶೆ ಕಲ್ಪನಾ. ಪ್ರಜ್ವಲ್ ಸೋಲಿಗೆ ಪ್ರೀತಂ ಕಾರಣ ಅನ್ನೋ ಆರೋಪ ಬಿಜೆಪಿ ಹೈಕಮಾಂಡ್ ಗಮನಕ್ಕೆ ತಂದಿರೋ ಎಚ್.ಡಿ. ಕುಮಾರಸ್ವಾಮಿ. ಕ್ರಮ ಆಗಬೇಕು ಅಂತ ಒತ್ತಾಯ. ಮಾಜಿ ಶಾಸಕರಿಗೆ ಎದುರಾಗತ್ತಾ ಸಂಕಷ್ಟ? ಸಿಎಂ ಸ್ಥಾನವನ್ನ ಸಿದ್ದರಾಮಯ್ಯ ಬಿಟ್ಟುಕೊಡ್ಲಿ ಎಂದಿದ್ದ ಸ್ವಾಮೀಜಿ. ಚಂದ್ರಶೇಖರನಾಥ ಸ್ವಾಮೀಜಿ ಹೇಳಿಕೆಗೆ ಒಕ್ಕಲಿಗ ಸಚಿವರು, ಶಾಸಕರಿಂದಲೇ ಅಸಮಾಧಾನ. ಇತರೆ ಸಮುದಾಯಗಳಿಗೆ ಬೇರೆ ಸಂದೇಶ ರವಾನೆ ಅಂತ ಬೇಸರ. ಶಿರ್ಸಿಯಲ್ಲಿ ಭಾರೀ ಮಳೆಗೆ ಉಕ್ಕಿ ಹರಿತಾ ಇರೋ ಚಂಡಿಕಾ ನದಿ. ಕತಗಾಲ್ ರಸ್ತೆ ಸಂಪೂರ್ಣ ಜಲಮಯ. ಕುಮಟಾ ರಾಷ್ಟ್ರೀಯ ಹೆದ್ದಾರಿ ಸಂಚಾರ ತಾತ್ಕಾಲಿಕ ಸ್ಥಗಿತ. ವಾಹನ ಸವಾರರ ಪರದಾಟ. ಖಾನಾಪುರ ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆಯ ಹಿನ್ನೆಲೆ ಉಕ್ಕಿ ಹರಿದ ಮಲಪ್ರಭಾ ನದಿ. ಹಬ್ಬನಟ್ಟಿ ಗ್ರಾಮದಲ್ಲಿ ಮುಳುಗಿದ ಐತಿಹಾಸಿಕ ಹನುಮ ಮಂದಿರ. ದೂರದಲ್ಲೇ ನಿಂತು ದೇವರ ದರ್ಶನ ಪಡಿತಾ ಇರೋ ಭಕ್ತರು. ಉಡುಪಿಯ ಕಮಲಶಿಲೆ ದೇವಾಲಯದ ಒಳಗೆ ಹರಿದ ಕುಬ್ಜಾ ನದಿ. ದುರ್ಗಾ ಪರಮೇಶ್ವರಿ ದೇವಿಯ ಚರಣ ಸ್ಪರ್ಶಿಸಿದ ಜಲ. ದೇವಿಗೆ ಅರ್ಚಕರಿಂದ ಮಂಗಳಾರತಿ. ನೈಸರ್ಗಿಕ ಪುಣ್ಯ ಸ್ನಾನ ಕಣ್ತುಂಬಿಕೊಂಡ ಭಕ್ತರು. ಹೊಸನಗರ ಭಾಗದಲ್ಲಿ ಕಳೆದ 24 ಗಂಟೆಯಿಂದ ವ್ಯಾಪಕ ಮಳೆ.
ಹಿಡ್ಲುಮನೆ ಫಾಲ್ಸ್ ಸೇರಿ ವನ್ಯಜೀವಿ ಇಲಾಖೆಯಡಿಯಲ್ಲೋ ಎಲ್ಲ ಫಾಲ್ಸ್ಗಳಿಗೂ ನಿರ್ಬಂಧ. ಮುಂದಿನ ಆದೇಶದವರೆಗೂ ಪ್ರವಾಸಿಗರಿಗಿಲ್ಲ ಎಂಟ್ರಿ. ಹಾಲ್ನುರಿಯಂತೆ ಉಕ್ಕಿ ಹರಿತಾ ಇದೆ ಸಿರಿಮನೆ ಫಾಲ್ಸ್. ಜಲವೈಭವ ಕಣ್ತುಂಬಿಸಿಕೊಳ್ಳಲು ಹರಿದು ಬರ್ತಾ ಇದೆ ಪ್ರವಾಸಿಗರ ದಂಡು. ಜಲಪಾತದಲ್ಲಿ ಆಟವಾಡುತ್ತಾ ಮಸ್ತ್ ಎಂಜಾಯ್ಮೆಂಟ್. ಬಾರ್ಬಡೋಸ್ನಿಂದ ತಾಯ್ನಾಡಿಗೆ ಮರಳಿದ ವಿಶ್ವ ವೀರರು. ದೆಹಲಿ ಏರ್ಪೋರ್ಟ್ನಲ್ಲಿ ಟೀಂ ಇಂಡಿಯಾಗೆ ಭವ್ಯ ಸ್ವಾಗತ. ಬೆಳಗ್ಗೆ ಪ್ರಧಾನಿ ಜೊತೆ ಉಪಹಾರ. ಸಂಜೆ ಮುಂಬೈನಲ್ಲಿ ಮರೀನ್ ಡ್ರೈವ್ನಿಂದ ವಾಂಖೆಡೆವರೆಗೆ ಮೆರವಣಿಗೆ. ಐಟಿಸಿ ಹೋಟೆಲ್ನಲ್ಲೂ ಭಾರತ ತಂಡಕ್ಕೆ ಭರ್ಜರಿ ವೆಲ್ಕಮ್. ಬಾಂಗ್ರಾ ನೃತ್ಯಕ್ಕೆ ತಾವು ಹೆಜ್ಜೆ ಹಾಕಿದ ಕ್ಯಾಪ್ಟನ್ ರೋಹಿತ್. ವಿಮಾನದಲ್ಲೂ ವಿಶ್ವಕಪ್ ಜೊತೆ ಟೀಂ ಇಂಡಿಯಾ ಆಟಗಾರರ ಫುಲ್ ಎಕ್ಸೈಟ್ಮೆಂಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.